ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 4 ಕಂಬಷನ್ ಆ್ಯಂಡ್ ಫ್ಲೇಮ್, ದಹನ ಮತ್ತು ಜ್ವಾಲೆ, ಇದರಲ್ಲಿ 4.1 MCQ ಕ್ವಶನ್ಸನ್ನು ಮತ್ತು CETಗೆ ಯೂಸ್ ಆಗುವಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಪಾರ್ಟ್ 1 ಅದು, ಅದರದ್ದೇ ಕಂಟಿನ್ಯೂಯೇಷನ್ ಪಾರ್ಟ್ 2. ಇದರಲ್ಲೂ MCQ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಇದು ಯೂಶ್ವಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೋ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರು ಈ ವಿಡಿಯೋನ ನೀವು ನೋಡ್ತಾ ಇರ್ತೀರಾ ಅವ್ರಿಗೆ ಆದಷ್ಟು ಶೇರ್ ಮಾಡಿ, ಮತ್ತು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವ್ರಿಗೆ ಶೇರ್ ಮಾಡಿ. ಯಾಕಂದರೆ ನಾನು ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ, ಇಂಗ್ಲೀಷಲ್ಲಿರೋದ್ರಿಂದ ಕ್ವಶನ್ಸು. ದೆನ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸಿ ದ ಫಸ್ಟ್ ಕ್ವಶನ್. ದ ಸಬ್ಸ್ಟೆನ್ಸ್ ಡಸ್ ನಾಟ್ ಕ್ಯಾಚ್ ಫೈರ್ ಆನ್ ದೇರ್ ಓನ್ ಅಟ್ ರೂಮ್ ಟೆಂಪರೇಚರ್ ಈಸ್ ಡ್ಯಾಶ್. ಒಂದು ವಸ್ತು ವಾತಾವರಣದ ಉಷ್ಣತೆಯಲ್ಲಿ ಬೆಂಕಿಯನ್ನು ತನ್ನೆಡೆಗೆ ಸೆಳೆದುಕೊಳ್ಳೋದಿಲ್ಲ. ಅಥವಾ ವಿಜ್ಞಾನದ ರೂಪದಲ್ಲಿ ಹೇಳಬೇಕಂದ್ರೆ, ಕೋಣೆಯ ಉಷ್ಣಾಂಶದಲ್ಲಿ ಒಂದು ವಸ್ತು ತಾನಾಗಿಯೇ ಹತ್ತಿ ಉರಿಯೋದಿಲ್ಲ. ಆ ವಸ್ತು ಯಾವುದು? ಆಪ್ಷನ್ ಎ ಕ್ರ್ಯಾಕರ್ಸ್, ಆಪ್ಷನ್ ಬಿ ವುಡ್, ಆಪ್ಷನ್ ಸಿ ಫಾಸ್ಫರಸ್, ಆಪ್ಷನ್ ಡಿ ನನ್ ಆಫ್ ದೀಸ್. ಇಲ್ಲಿ ಆಪ್ಷನ್ ಎ ಕ್ರ್ಯಾಕರ್ಸ್. ಕೆಲವೊಮ್ಮೆ ಉಷ್ಣತೆ ಜಾಸ್ತಿ ಆದರೆ ಒಂದು ರೂಮಿನಲ್ಲಿ ಇಟ್ಟಿದ್ರೆ ಕ್ರ್ಯಾಕರ್ಸು, ಪಟಾಕಿಗಳು, ಮದ್ದುಗುಂಡುಗಳು ಇವೆಲ್ಲ ಏನು ಒತ್ತಡ ಜಾಸ್ತಿ ಆದರೆ ಉಷ್ಣತೆ ರೂಮಿನ ಕೊಠಡಿಯ ಉಷ್ಣತೆ ಜಾಸ್ತಿ ಆದರೆ ತನ್ನಿಂತಾನೇ ಹತ್ತಿ ಉರಿದು ಬ್ಲಾಸ್ಟ್ ಆಗೋಗುತ್ತೆ. ಆಯಿತಾ? ಆಪ್ಷನ್ ಬಿ ವುಡ್, ಇದು ಕೊಠಡಿಯ ಉಷ್ಣತೆಯಲ್ಲಿ ತನ್ನಿಂದ ತಾನೇ ಹತ್ಕೊಳ್ಳೋದಿಲ್ಲ ಬೆಂಕಿ, ಅದಕ್ಕೆ ಇದು ಆನ್ಸರ್ ವುಡ್. ಬಟ್ ಸಿ ಆಪ್ಷನ್ ಫಾಸ್ಫರಸ್, ಇದು ನಿಮಗೆ ಗೊತ್ತೇ ಇರುತ್ತೆ, ಲ್ಯಾಬೊರೇಟ್ರಿನಲ್ಲಿ ನೋಡಿರ್ತೀರ, ಕೆಂಪು ರಂಜಕ ಮತ್ತು ಬಿಳಿ ರಂಜಕ ಅಂತ. ಇದನ್ನು ನೀವು ಏನು ಸಾಮಾನ್ಯವಾಗಿ ಅದನ್ನು ಪ್ರಯೋಗಾಲಯದಲ್ಲಿ ಇಟ್ಟಿರ್ತಾರೆ, ಅದನ್ನು ವಾತಾವರಣಕ್ಕೆ ಹಾಗೆ ಇಟ್ಟರೆ ಸಾಕು, ಅದು ಸಾಮಾನ್ಯವಾಗಿ ಗಾಳಿಯೊಂದಿಗೆ ವರ್ತಿಸಿ ಹುರಿದೋಗುತ್ತೆ. ಓಕೆನಾ? ಇದನ್ನು ಯಾವುದ್ರಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾರೆ, ಇದನ್ನು ನೀವು ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ನಾನೇ ಆಪ್ಷನ್ ಕೊಡ್ತೀನಿ, ನೀರಿನಲ್ಲಿ ಸ್ಟೋರ್ ಮಾಡಿರ್ತಾರ ಇಲ್ಲ ಕೆರೋಸಿನಲ್ಲಿ ಸ್ಟೋರ್ ಮಾಡಿರ್ತಾರ ಅಂತ. ಓಕೆನಾ? ನಿಮ್ಗೆ ಯಾರಿಗೆ ಆಪ್ಷನ್ ಆನ್ಸರ್ ಗೊತ್ತು ನನಗೆ ತಿಳಿಸಿ. ಫಾಸ್ಫರಸ್ನ ನೀರಿನಲ್ಲಿ ಸ್ಟೋರ್ ಮಾಡಿರ್ತಾರ ಇಲ್ಲ ಕೆರೋಸಿನಲ್ಲಿ ಸ್ಟೋರ್ ಮಾಡಿರ್ತಾರ ಅಂತ. ಓಕೆನಾ? ಅದಕ್ಕೋಸ್ಕರ ಫಾಸ್ಫರಸ್ಸನ್ನು ಸಹ ಅದನ್ನು ಹೊರಗಡೆ ತೆಗೆದ್ರೆ ಬಾಟಲಿಂದ ಅದು ತನ್ನಿಂತಾನೇ ಹತ್ತಿ ಉರಿದೋಗುತ್ತೆ. ಅದಕ್ಕೆ ಇದು ಅಲ್ಲ ಆಪ್ಷನ್, ನನ್ ಆಫ್ ದಿಸ್, ಯಾವುದೂ ಅಲ್ಲ ಅಂತಿದೆ. ಇದರಲ್ಲಿ ವುಡ್ಡು ವಾತಾವರಣದ ಕೊಠಡಿಯ ಉಷ್ಣತೆಗೆ ಹತ್ತಿ ಉರಿಯೋದಿಲ್ಲ, ಅದಕ್ಕೋಸ್ಕರ ವುಡ್ ಈಸ್ ದ ಆನ್ಸರ್. ಸಿ ದ ಸೆಕೆಂಡ್ ಕ್ವಶನ್. ನೇಮ್ ದ ಲಿಕ್ವಿಡ್ ಫ್ಯೂಯಲ್ ಕನ್ವರ್ಟೆಡ್ ಇಂಟು ಗ್ಯಾಸ್ ಇಟ್ ಈಸ್ ಯೂಸ್ಡ್ ಇನ್ ಹೋಮ್ಸ್ ಈಸ್ ಡ್ಯಾಶ್. ಹಾಗಂದ್ರೆ ಏನರ್ಥ? ಲಿಕ್ವಿಡ್ ಫ್ಯೂಯಲ್ ಅನಿಲ ಇಂಧನ, ಅನಿಲ ಇಂಧನ ಅಲ್ಲ, ಇದು ದ್ರವ ಇಂಧನ ಅನಿಲವಾಗಿ ಬದಲಾಯಿಸುವಂತಹ ಮತ್ತೆ ಮನೆಯಲ್ಲಿ ಉಪಯೋಗಿಸುವಂತಹ ಇಂಧನ ಯಾವುದು? ಲಿಕ್ವಿಡ್ ಫ್ಯೂಯಲ್. ದ್ರವ ಇರುವಂತಹ ನೀರಿನ ರೂಪದಲ್ಲಿರುತ್ತೆ ದ್ರವ, ಲಿಕ್ವಿಡ್ ಫ್ಯೂಯಲ್ ಅಂದರೆ ಅದು ಅನಿಲ ರೂಪಕ್ಕೆ ಉಪಯೋಗಕ್ಕೆ ಬರುತ್ತೆ ಹೊರಗಡೆ ಬರಬೇಕಾದ್ರೆ. ಅಂಥ ಇಂಧನ ಮನೆಯಲ್ಲಿ ಬಳಸ್ತೀವಿ, ಯಾವುದು ಅದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆಪ್ಷನ್ ಎ ಕೆರೋಸಿನ್ ಆಯಿಲ್, ಆಪ್ಷನ್ ಬಿ ಪೆಟ್ರೋಲ್, ಆಪ್ಷನ್ ಸಿ LPG, ಆಪ್ಷನ್ ಡಿ ಕುಕ್ಕಿಂಗ್ ಆಯಿಲ್. ಇಲ್ಲಿ ಆನ್ಸರು ಆಪ್ಷನ್ ಸಿ LPG. ನಿಮಗೆ ಗೊತ್ತಿರಲಿ, ಸಿಲಿಂಡರ್ ಒಳಗೆ ನಮಗೆ ಸಿಲಿಂಡರ್ ಭಾರ ಇರುತ್ತೆ. ಅಬ್ಸರ್ವ್ ಮಾಡಿ, ನಿಮ್ಮ ಮನೆಯಲ್ಲಿ ಇರುವಂತಹ ಸಿಲಿಂಡರ್ ಭಾರ ಇರುತ್ತೆ. ಏನಕ್ಕೆ ಭಾರ ಇರುತ್ತೆ ಅಂದರೆ ಆ ಸಿಲಿಂಡರ್ ಒಳಗಡೆ ದ್ರವ ರೂಪದಲ್ಲಿ ಇರುತ್ತೆ ಲಿಕ್ವಿಡ್ ಪೆಟ್ರೋಲಿಯಂ. ಅದು ಲಿಕ್ವಿಡ್ ಪೆಟ್ರೋಲಿಯಂ ರೂಪದಲ್ಲಿ ಇರುತ್ತೆ, ಬೆನ್ಝೀನ್ ರೂಪದಲ್ಲಿ. ಅದು ಹೊರಗಡೆ ಬರಬೇಕಾದ್ರೆ ನಿಮಗೆ ಪೈಪಿಗೆ ಬರಬೇಕಾದ್ರೆ ಅಂತ ಸೌಂಡ್ ಬರುತ್ತೆ ನೋಡಿ,
ಆ ದ್ರವ ರೂಪದ್ದು ಅನಿಲ ರೂಪಕ್ಕೆ ಪರಿವರ್ತನೆ ಆಗಿ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಆ ಸಿಲಿಂಡರ್ ಭಾರ ಇರುತ್ತೆ. ಅದೇ ಅನಿಲ ರೂಪದಲ್ಲಿ ಏನಾದರೂ ತುಂಬಿದ್ರೆ ಅಷ್ಟು ಭಾರ ಇರ್ತಿರ್ಲಿಲ್ಲ ಸಿಲಿಂಡರ್. ಓಕೆನಾ? ದ್ರವ ರೂಪದಿಂದ ಅಂದರೆ ಈ ಕೆರೋಸಿನ್ ಆಯಿಲ್ ರೂಪದಲ್ಲಿ, ಪೆಟ್ರೋಲ್ ರೂಪದಲ್ಲಿ ಇರುತ್ತೆ. ಹೊರಗಡೆ ಬರಬೇಕಾದ್ರೆ ಅದು ಏನಾಗುತ್ತೆ? ಅನಿಲ ರೂಪಕ್ಕೆ ಬದಲಾವಣೆ ಆಗುತ್ತೆ. ಅದನ್ನೆಲ್ಲಿ ಕ್ವಶನ್ ಕೇಳಿರೋದು. ಲಿಕ್ವಿಡ್ ಫ್ಯೂಯಲ್ ಕನ್ವರ್ಟೆಡ್ ಇಂಟು ಗ್ಯಾಸ್. ದ್ರವ ರೂಪದ ಅನಿಲ ರೂಪಕ್ಕೆ ದ್ರವ ರೂಪದ ಇಂಧನ, ಫ್ಯೂಯಲ್ ಅಂದರೆ ಇಂಧನ ಅಲ್ವಾ, ದ್ರವ ರೂಪದ ಇಂಧನ ಅನಿಲ ರೂಪಕ್ಕೆ ಬದಲಾವಣೆಯಾಗುವಂತಹ ಒಂದು ವಸ್ತು ಯಾವುದು ಅಂತ ಕೇಳಿರೋದು. ಸಿ ಥರ್ಡ್ ಕ್ವಶನ್. CNG ಮೀನ್ಸ್. CNG ಅನ್ನು ವಿಸ್ತರಿಸಿ. ಆಪ್ಷನ್ ಎ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಆಪ್ಷನ್ ಬಿ ಕನ್ವರ್ಟೆಡ್ ನ್ಯೂಟ್ರಲ್ ಗ್ಯಾಸ್, ಆಪ್ಷನ್ ಸಿ ಕಾಂಪೌಂಡ್ ನ್ಯಾಚುರಲ್ ಗ್ಯಾಸ್, ಆಪ್ಷನ್ ಡಿ ಕಂಪ್ರೆಸ್ಡ್ ನ್ಯೂಕ್ಲಿಯರ್ ಗ್ಯಾಸ್. ಇಲ್ಲಿ CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದರೆ ಕನ್ನಡದಲ್ಲಿ ನಾವೇನಂತ ಕರಿತೀವಿ? ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ಸಂಕುಚಿತ ನೈಸರ್ಗಿಕ ಅನಿಲ. ಕಂಪ್ರೆಸ್ ಮಾಡಿರ್ತಾರೆ, ಅದನ್ನ ಪ್ರೆಷರಿಂದ ಒಳಗಡೆ ಅದ್ಮಿಟ್ಟಿರ್ತಾರೆ, ಸಂಕುಚಿತಗೊಳಿಸಿರ್ತಾರೆ. ಅದನ್ನ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಇವಾಗ ನೀವು ಆಟೋಗಳಲ್ಲಿ ನೋಡಿ CNG ಆಟೋಸ್ಗಳಿರುತ್ತೆ ಇಷ್ಟೊಂದು, ಅವರೆಲ್ಲ ಹೋಗಿ ಗ್ಯಾಸ್ ತುಂಬಿಸ್ಕೊಳ್ತಾರೆ. ಈ ಪೆಟ್ರೋಲ್ ಬಂಕ್ಗಳಲ್ಲೂ ಆ ಆಪ್ಷನ್ ಇದೆ. ಇವಾಗ ಗ್ಯಾಸನ್ನು ತುಂಬಿಸ್ಕೊಳ್ತಾರೆ. ಅದು ಯಾವುದಾಗಿರುತ್ತೆ ಅಂದರೆ ಇದೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸೇ ಆಗಿರುತ್ತೆ. ಫಸ್ಟ್ ಎಲ್ಲ ಸಿಲಿಂಡರ್ಗಳನ್ನ ಇಟ್ಕೊಳ್ತಾ ಇದ್ರು, ಅದನ್ನು ಇವಾಗಿನ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಿರ್ತಾರೆ, ಪೆಟ್ರೋಲ್ ಬಂಕಲ್ಲೇ CNG ಗ್ಯಾಸನ್ನು ಅಳವಡಿಸಿದ್ದಾರೆ, ಅದನ್ನು ಹಾಕಿಸ್ಕೊಳ್ತಾರೆ. ಓಕೆನಾ? See the next question. Fourth question. When we heat a little wood and kerosene catches fire, but wood is not catching fire because. ಇಲ್ಲಿ ಕ್ವಶನ್ ಏನಂದ್ರೆ, ನಾವು ಸ್ವಲ್ಪ ಏನು ಮಾಡ್ತೀವಿ, ಮರವನ್ನು ಬಿಸಿ ಮಾಡಿದಾಗ ಮತ್ತು ಸೀಮೆ ಎಣ್ಣೆಯನ್ನು ಬಿಸಿ ಮಾಡಿದಾಗ ಅವೆರಡರಲ್ಲಿ ಮರ ಬೇಗ ಬೆಂಕಿಯನ್ನು ಹತ್ಕೊಳ್ಳೋದಿಲ್ಲ, ಆದರೆ ಸೀಮೆ ಎಣ್ಣೆ ಬೇಗ ಬೆಂಕಿಯನ್ನು ಹೊತ್ಕೊಂಡು ಬಿಡುತ್ತೆ. ಯಾಕೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆನಾ? ವೆನ್ ವಿ ಹೀಟ್ ಎ ಲಿಟಲ್ ವುಡ್ ಆ್ಯಂಡ್ ಕೆರೋಸಿನ್, ಮರ ಮತ್ತು ಸೀಮೆ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ತಾಗಿಸಿದ್ರು ಕೆರೋಸಿನ್ ಕ್ಯಾಚಸ್ ಫೈರ್, ಕೆರೋಸಿನ್ ಸೀಮೆ ಎಣ್ಣೆ ಬೇಗ ಬೆಂಕಿಯನ್ನು ಹತ್ಕೊಳ್ಳುತ್ತೆ. ಬಟ್ ವುಡ್ ಈಸ್ ನಾಟ್ ಕ್ಯಾಚಿಂಗ್ ಫೈರ್, ಆದರೆ ಮರ ಬೇಗ ಬೆಂಕಿಯನ್ನು ಹತ್ತಿಕೊಳ್ಳೋದಿಲ್ಲ. ಕಾರಣ ಬಿಕಾಸ್. ಆಪ್ಷನ್ ಎ ದ ಇಗ್ನಿಷನ್ ಟೆಂಪರೇಚರ್ ಆಫ್ ಕೆರೋಸಿನ್ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ವುಡ್. ಏನೋ ಹಾಗಂದ್ರೆ ಅರ್ಥ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಯಾವುದು ಕಡಿಮೆ ತಾಪಮಾನದಲ್ಲಿ ಹತ್ತುಕೊಳ್ಳುತ್ತೆ ಅದರ ಇಗ್ನಿಷನ್ ಟೆಂಪರೇಚರ್ ಅಂತ ಕರೀತಾರೆ ಅಂತ ಹೇಳಿದ್ದೆ. ಇಲ್ಲಿ ಆಪ್ಷನ್ ಎ ಏನಿದೆ ಅಂದರೆ, ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ಗೊತ್ತಾ? ಸೀಮೆ ಎಣ್ಣೆಯ ದಹನ ತಾಪಮಾನವು ಮರಕ್ಕಿಂತ ಹೆಚ್ಚಾಗಿದೆ. ನೀವು ಒಂದಿಲ್ಲ ಅರ್ಥ ಮಾಡ್ಕೋಬೇಕು, ಯಾವುದ್ರ ತಾಪಮಾನ ಕಡಿಮೆ ಬಿಸಿಯಲ್ಲಿ ಹತ್ಕೊಳ್ಳುತ್ತೋ ಅದರ ತಾಪಮಾನ ಜಾಸ್ತಿ ಇದೆ ಅಂತ, ಅದರ ದಹನ ತಾಪಮಾನ. ದ ಇಗ್ನಿಷನ್ ಟೆಂಪರೇಚರ್ ಆಫ್ ಕೆರೋಸಿನ್ ಈಸ್ ಹೈಯರ್ ದೆನ್ ದಟ್ ಆಫ್ ವುಡ್, ಅಂದರೆ ಸೀಮೆ ಎಣ್ಣೆಯ ದಹನ ತಾಪಮಾನ ಮರದ ದಹನ ತಾಪಮಾನಕ್ಕಿಂತ ಹೆಚ್ಚಿದೆ. ಅಂದರೆ ತಕ್ಷಣ ಅದು ಹೆಚ್ಚಿರೋದ್ರಿಂದ ಒಂದು ಸ್ವಲ್ಪ ಬಿಸಿ ತಾಗಿಸಿದ್ರೆ ಸಾಕು ಹತ್ಕೊಂಡ್ಬಿಡುತ್ತೆ. ದೆನ್ ಆಪ್ಷನ್ ಬಿ ದ ಇಗ್ನಿಷನ್ ಟೆಂಪರೇಚರ್ ಆಫ್ ವುಡ್ ಈಸ್ ಲೋಯರ್ ದ್ಯಾನ್ ದಟ್ ಆಫ್ ಕೆರೋಸಿನ್. ಎರಡನೇ ಆಪ್ಷನ್ ಏನು? ಮರದ ದಹನ ತಾಪಮಾನ ಕೆರೋಸಿನ್ನ ದಹನ ತಾಪಮಾನಕ್ಕಿಂತ ಕಡಿಮೆ ಇದೆ. ಓಕೆನಾ? ಆಪ್ಷನ್ ಸಿ ದ ಇಗ್ನಿಷನ್ ಟೆಂಪರೇಚರ್ ಆಫ್ ಕೆರೋಸಿನ್ ಈಸ್ ಲೋಯರ್ ದ್ಯಾನ್ ದಟ್ ಆಫ್ ವುಡ್, ಅಂದರೆ ದಹನ ತಾಪಮಾನ ಕೆರೋಸಿನ್ದು ಕಮ್ಮಿ ಇದೆ ಯಾವುದಕ್ಕಿಂತ, ಮರಕ್ಕಿಂತ. ಆಪ್ಷನ್ ಡಿ
ನನ್ ಆಫ್ ದೀಸ್. ಯಾವುದು ಅಲ್ಲ. ನೀವು ಒಂದು ತಿಳ್ಕೊಳ್ಳಿ, ಆಗಲೇ ಹೇಳಿದೆ, ಯಾವುದು ತುಂಬ ಕಡಿಮೆ ಬಿಸಿಯಲ್ಲಿ ಬೆಂಕಿಯನ್ನು ಹತ್ಕೊಳ್ಳುತ್ತೆ ಅದರ ದಹನ ತಾಪಮಾನ, ಇಗ್ನಿಷನ್ ಟೆಂಪರೇಚರ್. ಅದನ್ನ ಇಲ್ಲಿ ಆಪ್ಷನ್ ಸಿ ನೋಡಿ, ದ ಇಗ್ನಿಷನ್ ಟೆಂಪರೇಚರ್ ಆಫ್ ಕೆರೋಸಿನ್ ಈಸ್ ಲೋಯರ್ ದ್ಯಾನ್ ದಟ್ ಆಫ್ ವುಡ್. ಅಂದರೆ ಸೀಮೆ ಎಣ್ಣೆಯ ದಹನ ತಾಪಮಾನ ಮರದ ದಹನ ತಾಪಮಾನಕ್ಕಿಂತ ಕಡಿಮೆ ಇರೋದ್ರಿಂದ ಅದು ಬೇಗ ಬೆಂಕಿಯನ್ನು ತನ್ನೆಡೆಗೆ ಸೆಳೆಕೊಳ್ತು. ಓಕೆನಾ? ನಿಮಗೆ ಈ 3 ಆಪ್ಷನ್ ಕನ್ಫ್ಯೂಷನ್ ಆಗುತ್ತೆ, ಬಟ್ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಆನ್ಸರನ್ನು ಮಾಡಬೇಕಾಗುತ್ತೆ. ಇಲ್ಲಿ ಯಾವುದರ ದಹನ ತಾಪಮಾನ ಕಮ್ಮಿ ಇರುತ್ತೆ, ಇಗ್ನಿಷನ್ ಟೆಂಪರೇಚರ್ ಯಾವುದು ಕಮ್ಮಿ ಇರುತ್ತೆ ಅದು ಬೇಗ ಬೆಂಕಿಯನ್ನು ಹತ್ಕೊಳ್ಳುತ್ತೆ, ಯಾವುದು ಕಮ್ಮಿ ಇರೋದಿಲ್ಲ ಅದು ಬೇಗ ಬೆಂಕಿ ಹತ್ಕೊಳ್ಳೋದಿಲ್ಲ. ಇಲ್ಲಿ ನೋಡಿ, ಕೆರೋಸಿನ್ದು ಇಗ್ನಿಷನ್ ಟೆಂಪರೇಚರ್ ಕಮ್ಮಿ ಇರುತ್ತೆ. ದ ಇಗ್ನಿಷನ್ ಟೆಂಪರೇಚರ್ ಆಫ್ ಕೆರೋಸಿನ್ ಈಸ್ ಲೋಯರ್ ದ್ಯಾನ್ ದಟ್ ಆಫ್ ವುಡ್. ಓಕೆನಾ? ಜಾಸ್ತಿ ಇದ್ರೂ ಹತ್ಕೊಳ್ಳೋಕ್ಕಾಗಲ್ಲ, ಮತ್ತು ವುಡ್ದು ಕಮ್ಮಿ ಇದ್ರೂ ಹತ್ಕೊಳ್ಳೋಕ್ಕಾಗಲ್ಲ. ಯಾವುದು ಕಮ್ಮಿ ಇರುತ್ತೆ, ಕೆರೋಸಿನ್ ಕಮ್ಮಿ ಇರೋದ್ರಿಂದ ಅದು ಬೇಗ ಹತ್ಕೊಳ್ತು. ವುಡ್ಡು ಕಮ್ಮಿ ಇಲ್ಲದೆ ಇರೋದ್ರಿಂದ ಅದರ ಅದರ ದಹನ ತಾಪಮಾನ ಕಮ್ಮಿ ಇಲ್ಲದೆ ಇರೋದ್ರಿಂದ ಅದು ಬೇಗ ಹತ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಓಕೆನಾ? ಇನ್ನು ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದರೆ, ಒಂದು ಬೆಂಕಿ ಕಡ್ಡಿಯನ್ನು ಗೀರಿ ಪೇಪರ್ಗೆ ಹಚ್ಚಿ ಪಟ್ ಅಂತ ಹತ್ಕೊಳ್ಳುತ್ತೆ, ಅಥವಾ ಸೀಮೆ ಎಣ್ಣೆಗಳಿದ್ರೆ ಅದಕ್ಕೆ ಹಾಕಿ ಬೆಂಕಿಯನ್ನು ಪಟ್ ಅಂತ ಹತ್ಕೊಳ್ಳುತ್ತೆ. ಅದೇ ನೀವು ಮರಕ್ಕೆ ಬೆಂಕಿಯನ್ನು ಹತ್ತಿಸಿ ಅದು ಸ್ವಲ್ಪ ಇನ್ನೂ ಶಾಖ ಕೊಡ್ತಾ ಇರಬೇಕು, ಅದಕ್ಕೆ ಅದರ ದಹಿಸೋದಕ್ಕೆ ಅದಕ್ಕೆ ತಾಪಮಾನ ಹೀಟನ್ನು ಕೊಡ್ತಾ ಇರಬೇಕು, ಆಮೇಲೆ ಹತ್ಕೊಳ್ಳುತ್ತೆ. ಅಷ್ಟೇ ಡಿಫ್ರೆನ್ಸ್. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್, 5th one. ದ ಮೋಸ್ಟ್ ಕಾಮನ್ ಫೈರ್ ಎಕ್ಸ್ಟಿಂಗ್ವಿಷರ್ ಈಸ್. ಸಾಮಾನ್ಯವಾಗಿ ಬೆಂಕಿಯನ್ನು ನಂದಿಸೋದಕ್ಕೆ ಬಳಸುವಂತಹ ಅಗ್ನಿಶಾಮಕ ಯಾವುದು ಅಂತ. ಓಕೆನಾ? ಸಾಮಾನ್ಯವಾಗಿ ಬೆಂಕಿಯೆಲ್ಲ ಹತ್ಕೊಂಡಿದ್ರೆ ಅದಕ್ಕೆ ಬಳಸುವಂತಹ ಅಗ್ನಿಶಾಮಕ ವಸ್ತು ಯಾವುದು ಅಂತ. ಆಪ್ಷನ್ ಎ ಹೇರ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ಆಕ್ಸಿಜನ್, ಆಪ್ಷನ್ ಡಿ ವಾಟರ್. ಇಲ್ಲಿ ಆನ್ಸರು ಆಪ್ಷನ್ ಡಿ ವಾಟರ್ ಅಂತ ಇದೆ. ಸಾಮಾನ್ಯವಾಗಿ ಎಲ್ಲಾದರೂ ಬೆಂಕಿ ಹತ್ಕೊಳ್ತು ಅಂದರೆ ಏನು ಮಾಡ್ತೀವಿ ನಾವು, ನೀರನ್ನು ಹಾಕಿ ಬೆಂಕಿಯನ್ನು ನಂದಿಸ್ತೀವಿ. ಓಕೆ, ಬಟ್ ಕೆಲವೊಂದು ಸಮಯದಲ್ಲಿ ಎಲ್ಲ ವಸ್ತುಗಳು ಹತ್ತಿ ಉರಿಬೇಕಾದ್ರೆ ಕೆಲವೊಂದು ವಸ್ತುಗಳಿಗೆ ನಾವು ನೀರನ್ನು ಹಾಕೋದಕ್ಕಾಗೋದಿಲ್ಲ. ಅದಕ್ಕೆ ನಾವು ಕಾರ್ಬನ್ ಡೈಆಕ್ಸೈಡ್ ಸಹ ಬಳಸ್ತೀವಿ. ಯಾವುದಕ್ಕೆ ಅಂದರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಗೆ, ವಿದ್ಯುತ್ ವಸ್ತುಗಳು, ವಿದ್ಯುತ್ ಏನಿರುತ್ತೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟು, ಅವುಗಳಿಗೆ. ಓಕೆನಾ? ನಾವು ವಿದ್ಯುತ್ ಉಪಕರಣಗಳಿಗೆ ನಾವು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ತೀವಿ. ಆದರೆ ವಿದ್ಯುತ್ ಉಪಕರಣಗಳು ಬಿಟ್ಟು ಬೇರೆ ಎಲ್ಲ ವಸ್ತುಗಳು, ಈ ಮನೆ ಹತ್ಕೊಳ್ತು ಅಥವಾ ಕಾಡ್ಗಿಚ್ಚಾಯಿತು, ಕಾಡು ಹತ್ತಿ ಉರಿಯಿತು, ಅಥವಾ ಯಾವುದಾದ್ರೂ ಫ್ಯಾಕ್ಟ್ರಿಯಲ್ಲಿ ಬೆಂಕಿ ಹತ್ಕೊಳ್ತು, ಅವುಗಳಿಗೆಲ್ಲ ಏನು ಮಾಡ್ತೀವಿ ನಾವು, ವಾಟರ್ನ ಬಳಸ್ತೀವಿ. ಅದರಲ್ಲೂ ಫ್ಯಾಕ್ಟ್ರಿಯಲ್ಲೇ ವಿದ್ಯುತ್ ಉಪಕರಣಗಳಿದ್ರೆ, ಈಗ ಮೀಟರ್ ಬೋರ್ಡ್ ಇದ್ದರೆ ಅಥವಾ ಎಲೆಕ್ಟ್ರಿಕಲ್ ವಸ್ತುಗಳು ಏನೇನಿರುತ್ತೆ ಅವುಗಳಿಗೆಲ್ಲ ಕಾರ್ಬನ್ ಡೈಆಕ್ಸೈಡ್. ನೀವು ಅಬ್ಸರ್ವ್ ಮಾಡಿ, ಈ ಬಿಲ್ಡಿಂಗ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ಇಟ್ಟಿರ್ತಾರ, ಅದು ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಇರುವಂತಹ ಅನಿಲ ರೂಪ. ಅದು ಅಷ್ಟೇ, LPG ಗ್ಯಾಸ್ ಥರ ಹೊರಗಡೆ ಬಂದರೆ ದ್ರವ ರೂಪ, ಅದು ಹೊರಗೆ ಬಂದರೆ ಅನಿಲ ರೂಪದ ಕಾರ್ಬನ್ ಡೈಆಕ್ಸೈಡ್. ಅದು ಕಂಪ್ರೆಸ್ಡ್ ಕಾರ್ಬನ್ ಡೈಆಕ್ಸೈಡ್ ಮಾಡಿರ್ತಾರೆ. ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ನ ದ್ರವ ರೂಪದಲ್ಲಿ ಸಿಲಿಂಡರ್ ಒಳಗೆ ತುಂಬಿಟ್ಟಿರ್ತಾರೆ. ಅದನ್ನು ಪ್ರೆಸ್ ಮಾಡಿದಾಗ ಅದು ಅನಿಲ ರೂಪಕ್ಕೆ ಹೊರ ಬರುತ್ತೆ. ಈ ಬಿಲ್ಡಿಂಗ್ಗಳಲ್ಲೆಲ್ಲ ಇಟ್ಟಿರ್ತಾರಲ್ಲ ಸಿಲಿಂಡರು, ಅದರೊಳಗಿರೋದಂಥದ್ದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸೆ. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. ವಾಟರ್ ವರ್ಕ್ಸ್ ಆಸ್ ಫೈರ್ ಎಕ್ಸ್ಟಿಂಗ್ವಿಷರ್ ಫಾರ್ ಓನ್ಲಿ ದೀಸ್ ಥಿಂಗ್ಸ್. ನೀರು ಅಗ್ನಿಶಾಮಕವಾಗಿ ಈ ವಸ್ತುಗಳಿಗೆ ಮಾತ್ರ ಬಳಕೆಯಾಗುತ್ತೆ, ಯಾವುದಕ್ಕೆ ಅಂತ. ಸಿ ದ ಆಪ್ಷನ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್, ಆಪ್ಷನ್ ಬಿ ವುಡ್ ಆ್ಯಂಡ್ ಪೇಪರ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದೀಸ್. ನಾನು ಆಗಲೇ ಹೇಳಿದೆ, ಕೆಲವೊಂದು ವಸ್ತುಗಳಿಗೆ ಮಾತ್ರ ನಾವು ನೀರನ್ನು ಬಳಸೋದು ಅಂತ, ಅದನ್ನೇ ಇಲ್ಲಿ ಕೇಳಿರೋದು. ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್, ವಿದ್ಯುತ್ ಉಪಕರಣಗಳಿಗೆ ನಾವು ನೀರನ್ನು ಹಾಕಿ ಬೆಂಕಿಯನ್ನು ನಂದಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಅದು ಕರೆಂಟ್ ಶಾಕ್ ಹೊಡೆಯುತ್ತೆ ನೀರು ಹಾಕಿದ್ರೆ, ಅದಕ್ಕೋಸ್ಕರ ನೀರು ಹಾಕೋಕ್ಕಾಗಲ್ಲ.
ಆಪ್ಷನ್ ಬಿ ವುಡ್ ಆ್ಯಂಡ್ ಪೇಪರ್, ಮರ ಮತ್ತು ಕಾಗದಗಳಿಗೆ ಅಥವಾ ಬಟ್ಟೆಗಳಿಗೆ. ಇನ್ನೂ ಎಷ್ಟೊಂದು ವಸ್ತುಗಳು ಹೇಳ್ಬೋದು, ಇಲ್ಲಿ 2 ಮಾತ್ರ ಕೊಟ್ಟಿದ್ದೀನಿ ನಾನು. ವುಡ್ಡು ಮತ್ತು ಪೇಪರ್ಗೆ ನಾವು ನೀರನ್ನು ಹಾಕಿ ಬೆಂಕಿಯನ್ನು ನಂದಿಸ್ಬೋದು. ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಬೋತ್ ಎ ಆ್ಯಂಡ್ ಬಿ ಆಗಲ್ಲ, ಈಗ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ವುಡ್ ಪೇಪರ್ಗೆ ನಾವು ವಾಟರ್ ಬಳಸಲ್ಲ. ಆಪ್ಷನ್ ಡಿ ನನ್ ಆಫ್ ದಿಸ್, ಇದು ಯಾವುದೂ ಅಲ್ಲ, ಈ ಆಪ್ಷನ್ ಅಲ್ಲ. ವುಡ್ ಆ್ಯಂಡ್ ಪೇಪರ್ ಇಸ್ ದ ಕರೆಕ್ಟ್ ಆನ್ಸರ್. ಸಿ ದ ನೆಕ್ಸ್ಟ್ ಕ್ವಶನ್, 7th question. For fires involving electrical equipment used as fire extinguisher is. ನಾನು ಅವಾಗಲೇ ಹೇಳ್ದಂಗೆ ಲಾಸ್ಟ್ ಕ್ವಶನಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ವಿದ್ಯುತ್ ಉಪಕರಣಗಳಿಗೆ ಬಳಸುವಂತಹ ಅಗ್ನಿಶಾಮಕ ವಸ್ತು ಯಾವುದು? ಆಪ್ಷನ್ ಎ ವಾಟರ್, ಆಪ್ಷನ್ ಬಿ ಕುಕ್ಕಿಂಗ್ ಆಯಿಲ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಆಲ್ ಆಫ್ ದೀಸ್. ವಿದ್ಯುತ್ ಉಪಕರಣಗಳಿಗೆ ಬಳಸುವ ಅಗ್ನಿಶಾಮಕ ಯಾವುದು? ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಬಳಸಿ ವಿದ್ಯುತ್ ಉಪಕರಣಗಳಿಗೆ ಹತ್ತಿರುವಂತಹ ಬೆಂಕಿಯನ್ನು ನಂದಿಸ್ತಾರೆ. ಓಕೆ, ಸಿ ದ 8th question. The gas burns rapidly and produces heat and light is. ಒಂದು ಅನಿಲ ದಹಿಸಿ ಬರ್ನ್ ಆಗಿ ತುಂಬ ವೇಗವಾಗಿ ರ್ಯಾಪಿಡ್ ಆಗಿ ಅದು ಬರ್ನ್ ಆಗಿ ಹೀಟ್ ಆ್ಯಂಡ್ ಲೈಟನ್ನು ಕೊಡುತ್ತೆ, ಅಂದರೆ ಬೆಳಕು ಮತ್ತು ಶಾಖವನ್ನು ಕೊಡುತ್ತೆ. ಆ ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ? ಇಲ್ಲೇ ಹೆಸರಲ್ಲೇ ಇದೆ, ರ್ಯಾಪಿಡ್ಲಿ ಅಂದರೆ ತುಂಬ ವೇಗವಾಗಿ, ತ್ವರಿತವಾಗಿ, ತ್ವರಿತ ಅಂತ ಕರಿಬೋದು ಕನ್ನಡದಲ್ಲಿ. ತುಂಬ ರ್ಯಾಪಿಡ್ ಆಗಿ ಒಂದು ವಸ್ತು ಹತ್ತಿ ಉರಿದು ಬೆಳಕು ಮತ್ತು ಶಾಖವನ್ನು ಕೊಟ್ಟರೆ ಅದನ್ನು ಏನಂತ ಕರಿತೀವಿ? ಆಪ್ಷನ್ ಎ ಕಂಬಷನ್, ಆಪ್ಷನ್ ಬಿ ಸ್ಪಾಂಟೇನಿಯಸ್ ಕಂಬಷನ್, ಆಪ್ಷನ್ ಸಿ ಪೋರಸ್ ಕಂಬಷನ್, ಆಪ್ಷನ್ ಡಿ ರ್ಯಾಪಿಡ್ ಕಂಬಷನ್. ಇಲ್ಲಿ ಆಪ್ಷನ್ ಡಿ ಈಸ್ ದ ಆನ್ಸರ್, ರ್ಯಾಪಿಡ್ ಕಂಬಷನ್. ತ್ವರಿತವಾಗಿ ಒಂದು ವಸ್ತು ಹತ್ತಿ ಉರಿದ್ರೆ ಅದನ್ನು ತ್ವರಿತ ದಹನ ಕ್ರಿಯೆ, ತ್ವರಿತ ದಹನ ಪ್ರಕ್ರಿಯೆ ಅಂತ ಕರಿತೀವಿ. ಓಕೆ, ತ್ವರಿತ ದಹನ ಅಂತ ಕರಿತೀವಿ. ಒಂದು ಅನಿಲ ವೇಗವಾಗಿ ಉರಿದು ಶಾಖ ಮತ್ತು ಬೆಳಕನ್ನು ಕೊಟ್ಟರೆ. ಸಿ ದ ನೆಕ್ಸ್ಟ್ ಕ್ವಶನ್, 9th one. The material suddenly burst into flame without any apparent causes is. ಹಾಗಂದ್ರೆ ಏನರ್ಥ? ಒಂದು ವಸ್ತು ಸಡನ್ ಆಗಿ ಸ್ಫೋಟಕಗೊಂಡು ಅದರಿಂದ ಏನು ಹೊಗೆ, ಫ್ಲೇಮ್ಸ್ ಅಂದರೆ ಏನಂತ ಕರಿತೀವಿ ನಾವು? ಯಾವ ಒಂದು ವಸ್ತು ಸ್ಪಷ್ಟವಾದಂತಹ ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆ ಬೆಂಕಿಯಲ್ಲಿ ಸಿಡಿದ್ರೆ ಅದನ್ನು ಏನಂತ ಕರಿತೀವಿ? ಆಪ್ಷನ್ ಎ ಸ್ಪಾಂಟೇನಿಯಸ್ ಕಂಬಷನ್, ಆಪ್ಷನ್ ಬಿ ರ್ಯಾಪಿಡ್ ಕಂಬಷನ್, ಆಪ್ಷನ್ ಸಿ ಕಂಬಷನ್, ಆಪ್ಷನ್ ಡಿ ಸಾಲಿಡ್ ಕಂಬಷನ್. ಯಾವುದೇ ಒಂದು ಸ್ಪಷ್ಟ ಕಾರಣ ಇಲ್ಲದೆ ಒಂದು ವಸ್ತು ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಿಕೊಂಡು ಅದು ಸಿಡಿಯುತ್ತೆ, ಅದನ್ನು ಏನಂತ ಕರಿತೀವಿ ಅಂತ? ಸ್ಪಾಂಟೇನಿಯಸ್ ಕಂಬಷನ್. ಅದನ್ನು ಏನಂತ ಕರಿತೀವಿ? ಆಪ್ಷನ್ ಎ ಸ್ವಯಂ ಪ್ರೇರಿತ ದಹನ ಅಂತ ಕರಿತೀವಿ. ಓಕೆನಾ? ಆಪ್ಷನ್ ಬಿ ರ್ಯಾಪಿಡ್ ಕಂಬಷನ್, ಕ್ಷಿಪ್ರ ದಹನ. ಆಪ್ಷನ್ ಸಿ ಕಂಬಷನ್, ದಹನ. ಆಪ್ಷನ್ ಡಿ ಸಾಲಿಡ್ ಕಂಬಷನ್, ಘನ ದಹನ ಕ್ರಿಯೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾರಣ ಇರೋದಿಲ್ಲ, ಸಡನ್ ಆಗಿ ಒಂದು ವಸ್ತು ಹತ್ತಿ ಉರಿದೋಗ್ಬಿಡುತ್ತೆ, ಸ್ಪಾಂಟೇನಿಯಸ್ ಆಗಿ, ಕ್ಷಿಪ್ರವಾಗಿ, ಇದ್ದಕ್ಕಿದ್ದಂತೆ. ಇದಕ್ಕೆ ಎಕ್ಸಾಂಪಲ್ ಅಂದರೆ ಫಾಸ್ಫರಸ್ ಕೊಡ್ಬೋದು ನಾನು. ಅದು ಹಾಗೇನೆ, ಫಾಸ್ಫರಸ್ ರಂಜಕ ನೀವು ಅಲ್ಲಿ ಗಾಳಿಯಲ್ಲಿ ತೆರೆದಿಟ್ರೆ ಸಾಕೋದು ತನ್ನಿಂತಾನೇ ಯಾವುದೇ ಕಾರಣ ಇಲ್ಲದೆ ಉರಿದೋಗ್ಬಿಡುತ್ತೆ. ಅದಕ್ಕೆ ಸ್ಪಾಂಟೇನಿಯಸ್ ಕಂಬಷನ್ಗೆ ನಾವು ಅದನ್ನು ಉದಾಹರಣೆ ಕೊಡ್ಬೋದು. ಅದು ಉರಿದು ಬಸ್ಟ್ ಆಗುತ್ತೆ, ಅಂದರೆ ಬೆಂಕಿ ಹತ್ಕೊಂಡು ಸಿಡಿಯುತ್ತೆ, ಅದಕ್ಕೆ ಉದಾಹರಣೆ. ಅದನ್ನು ಏನಂತ ಕರಿತೀವಿ? ಸ್ಪಾಂಟೇನಿಯಸ್ ಕಂಬಷನ್, ತ್ವರಿತ ದಹನ ಕ್ರಿಯೆ. ರ್ಯಾಪಿಡ್ ಅಂದರೆ ಕ್ಷಿಪ್ರ. ಓಕೆನಾ? ಫಾಸ್ಟಾಗಿ ಆಗೋದಷ್ಟೇ. ಈಗ ನೀವು ಕೆರೋಸಿನ್, ರ್ಯಾಪಿಡ್ ಕಂಬಷನ್, ಕೆರೋಸಿನ್ ಬೆಂಕಿ ಹಚ್ಚಿದ್ರೆ ಸ್ವಲ್ಪ ಹಚ್ಚಿದ್ರೆ ಅದು ಫುಲ್ ಬಾಟಲಲ್ಲಿ ಇರೋದೆಲ್ಲ ಹತ್ಕೊಂಡು ಬ್ಲಾಸ್ಟ್ ಆಗೋಗುತ್ತೆ. ಅದುವೇ ಸ್ಪಾಂಟೇನಿಯಸ್, ರ್ಯಾಪಿಡ್ ಆಗಿ ವೇಗವಾಗಿ ಆಗೋದು. LPGನೂ ಆಗುತ್ತೆ ರ್ಯಾಪಿಡ್ಗೆ.
ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ರ್ಯಾಪಿಡ್ ಅಂದ್ರೆ ನೀವು ಬೆಂಕಿಯನ್ನ ತೋರಿಸ್ಬೇಕು, ಅದಕ್ಕೆ ಬೆಂಕಿಯನ್ನ ಕಾಣಿಸ್ಬೇಕು, ಅದಕ್ಕೆ ಬೆಂಕಿ ಹಚ್ಚಬೇಕು. ಈಗ ಪೆಟ್ರೋಲ್ಗೋ ಡೀಸೆಲ್ಗೋ LPGಗೋ ಬೆಂಕಿ ಹಚ್ಚಬೇಕು. ಆದ್ರೆ ಸ್ಪಾಂಟೇನಿಯಸ್ ಕಂಬಷನ್ಗೆ ಬೆಂಕಿಯನ್ನ ನೀವು ಹಚ್ಚುವುದೇ ಬೇಡ, ತನ್ನಿಂತಾನೇ ಹತ್ಕೊಂಡು ಉರಿತಾ ಇರುತ್ತದೆ. ಬೆಂಕಿ ತಾಕ್ಸೋದೇ ಬೇಡ ಅದಕ್ಕೆ, ಅದೇ ತನ್ನಿಂತಾನೇ ಗಾಳಿಯಲ್ಲಿ ವರ್ತಿಸಿ ಪ್ರತಿಕ್ರಿಯಿಸಿ ರಿಯಾಕ್ಷನ್ ಆಗಿ ಹತ್ಕೊಂಡು ಉರಿಯುತ್ತೆ. ಅದನ್ನ ನಾವೇನಂತ ಕರಿತೀವಿ? ಸ್ಪಾಂಟೇನಿಯಸ್ ಕಂಬಷನ್ ಅಂತ ಕರೆಯೋದು. ಅದನ್ನೇ ಹೇಳೋದು ವಿತೌಟ್ ಎನಿ ಆಪರೆಂಟ್ ಕಾಸ್, ಯಾವುದೇ ಒಂದು ಸ್ಪಷ್ಟ ಕಾರಣ ಇಲ್ಲದೆ ತನ್ನಿಂದ ತಾನೇ ದ ಮೆಟೀರಿಯಲ್ ಸಡನ್ಲಿ ಬರ್ಸ್ಟ್, ತನ್ನಿಂದ ತಾನೇ ಹತ್ತಿ ಉರಿದ್ರೆ ಅದನ್ನ ನಾವು ಸ್ಪಾಂಟೇನಿಯಸ್ ಕಂಬಷನ್. ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸ್ಪಾಂಟೇನಿಯಸ್ ಅಂದ್ರೆ ಯಾವುದೇ ಬೆಂಕಿಯ ಸಹಾಯ ಇಲ್ಲದೆ ಹತ್ಕೊಂಡು ಉರಿಯೋದು. ರ್ಯಾಪಿಡ್ ಅಂದ್ರೆ ಬೆಂಕಿಯ ಸಹಾಯದಿಂದ ತುಂಬಾ ವೇಗವಾಗಿ ಹತ್ತಿ ಹುರಿದು ಹೋಗೋದು. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. ಕ್ರ್ಯಾಕರ್ಸ್ ಈಸ್ ದ ಎಕ್ಸಾಂಪಲ್ ಫಾರ್ ಡ್ಯಾಶ್. ಕ್ರ್ಯಾಕರ್ಸ್ ಅಂದ್ರೆ ಏನಂತ ಕರಿತೀವಿ ಕನ್ನಡದಲ್ಲಿ? ಪಟಾಕಿಗಳು. ಓಕೆ, ಪಟಾಕಿಗಳಿಗೆ ಉದಾಹರಣೆ. ಪಟಾಕಿ ಅನ್ನೋದು ಯಾವ ದಹನ ಪ್ರಕ್ರಿಯೆಗೆ ಉದಾಹರಣೆ ಅಂತ? ಆಪ್ಷನ್ ಎ ಕಂಬಷನ್, ದಹನ ಕ್ರಿಯೆ. ಆಪ್ಷನ್ ಬಿ ಎಕ್ಸ್ಪ್ಲೋಷನ್. ಆಪ್ಷನ್ ಸಿ ರ್ಯಾಪಿಡ್ ಕಂಬಷನ್. ಆಪ್ಷನ್ ಡಿ ಇನ್ಫ್ಲೇಮೇಬಲ್. ಕಂಬಷನ್ ಅಂದ್ರೆ ದಹನ. ಇಲ್ಲಿ ಆಪ್ಷನ್ ಬಿ ಇಸ್ ದ ಆನ್ಸರ್. ಎಕ್ಸ್ಪ್ಲೋಷನ್ ಅಂದ್ರೆ ಸ್ಫೋಟಕ ಅಂತ ಕರಿತೀವಿ. ಸಿಡಿಯುತ್ತದು, ಸೌಂಡ್ ಬರುತ್ತಲ್ವಾ, ಯಾವುದು ಶಬ್ದವನ್ನ ಹೊರಸೂಸುತ್ತೆ, ಒಂದು ವಸ್ತು ದಹಿಸಿದಾಗ ಶಬ್ದ ಮತ್ತೆ ಬೆಳಕು ಮತ್ತೆ ಶಾಖವನ್ನ ಹೊರಸೂಸುತ್ತೆ, ಅದನ್ನ ಸ್ಫೋಟಕಗಳು ಅಂತ ಕರಿತೀವಿ. ಓಕೆ, ರ್ಯಾಪಿಡ್ ಅಂದ್ರೆ ನಿಮ್ಗೆ ಗೊತ್ತು, ಕ್ಷಿಪ್ರ ದಹನ, ಅದಾಗಲ್ಲ. ಇನ್ಫ್ಲೇಮೇಬಲ್. ಓಕೆ, ಇದಿಷ್ಟು ಆಪ್ಷನ್. ಇಲ್ಲಿ ಎಕ್ಸ್ಪ್ಲೋಷನ್ ಅಂದ್ರೆ ಸ್ಫೋಟಕಗಳು ಕ್ರ್ಯಾಕರ್ಸ್ಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್ ಇನ್ಫ್ಲೇಮೇಬಲ್ ಅಂದ್ರೆ ಸುಡುವ ವಸ್ತುಗಳು ಅಂತ. 11th ಕ್ವಶನ್. LPG ಮೀನ್ಸ್. LPG ಅನ್ನ ವಿಸ್ತರಿಸಿ. ಲಿಕ್ವಿಡ್ ಪ್ರೆಷರ್ ಗ್ಯಾಸ್. ಬಿ ಲೈಟ್ ಪೆಟ್ರೋಲ್ ಗ್ಯಾಸ್. ಸಿ ಲೈಟ್ ಪೆಟ್ರೋಲಿಯಂ ಗ್ಯಾಸ್. ಡಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇಲ್ಲಿ LPG ಅಂದ್ರೆ ದ್ರವ ಒತ್ತಡ ಅನಿಲ ಅಂತ ಇದೆ, ಲೈಟ್ ಪೆಟ್ರೋಲ್ ಗ್ಯಾಸ್ ಅಂತ ಇದೆ, ಲೈಟ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಇದೆ. ಆಪ್ಷನ್ ಡಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವ ಪೆಟ್ರೋಲಿಯಂ ಅನಿಲ. ಇದು ಕರೆಕ್ಟ್ ಆದಂತಹ ಆನ್ಸರ್. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇಸ್ ದ ಎಕ್ಸ್ಪ್ಯಾನ್ಷನ್ ಆಫ್ LPG. LPG ಎಕ್ಸ್ಪ್ಯಾಂಡ್ಸ್ ಅಂತಾನೂ ಆಗ್ಬೋದು, ಅಥವಾ ಮೀನ್ಸ್ ಅಂತ ಕೊಟ್ಟರು ಇದನ್ನೇ ಬರಿಬೇಕಾಗತ್ತೆ. ಓಕೆ, LPG means or LPG expands. See the next question, 12th one. Materials that not forming flame on burning. ಹಾಗಂದ್ರೆ ಏನರ್ಥ? ಒಂದು ವಸ್ತು ಉರಿಯುವಾಗ ಜ್ವಾಲೆಯನ್ನ ಉಂಟು ಮಾಡುತ್ತೆ, ಯಾವುದು ಆ ವಸ್ತು ಅಂತ. ಮೆಟೀರಿಯಲ್ ಈಸ್ ನಾಟ್ ಫಾರ್ಮಿಂಗ್ ಫ್ಲೇಮ್ ಅಂದ್ರೆ ಜ್ವಾಲೆಯನ್ನ ರೂಪಿಸದಂತಹ ವಸ್ತು ಯಾವುದು? ಉರಿಯುವಾಗ ಜ್ವಾಲೆಯನ್ನು ರೂಪಿಸದ ವಸ್ತು ಅಂದ್ರೆ ಒಂದು ವಸ್ತುವಿಗೆ ನೀವು ಬೆಂಕಿಯನ್ನ ಹಾಕಿದ್ರೆ, ಅದು ಪೇಪರ್ ಇರ್ಬೋದು, ಬಟ್ಟೆ ಇರ್ಬೋದು, ಅಥವಾ ಒಂದು ಇಟ್ಟಿಗೆ ಇರ್ಬೋದು, ಯಾವುದಕ್ಕೂ ನೀವು ಬೆಂಕಿ ಹಾಕ್ತೀರಾ, ಹಾಕಿದಾಗ ಅದರಿಂದ ಜ್ವಾಲೆ ಬರಲ್ಲ, ಬೆಂಕಿಯ ಜ್ವಾಲೆ. ಯಾವ್ದು ಈ ಕೆಳಗಿನ ಯಾವ ವಸ್ತುಗಳು ಬೆಂಕಿಯ ಜ್ವಾಲೆಯನ್ನ ಹೊರಸೂಸಲ್ಲ ಅಂತ? ಆಪ್ಷನ್ ಎ ಚಾರ್ಕೋಲ್ ಅಂದ್ರೆ ಇದ್ದಿಲು. ಆಪ್ಷನ್ ಬಿ ಕ್ಯಾಂಡಲ್. ಆಪ್ಷನ್ ಸಿ ಕ್ಯಾಂಫರ್. ಆಪ್ಷನ್ ಡಿ ಮೆಗ್ನೀಷಿಯಂ. ನಿಮಗೆ ಗೊತ್ತಿದೆ ಅನ್ಸುತ್ತೆ. ಇದ್ದಿಲಿಗೆ ನೀವು ಬೆಂಕಿ ಹಾಕಿ ಅದು ಇದ್ದಿಲಿ ಬೆಂಕಿಯ ಜ್ವಾಲೆಯನ್ನ ಅದು ಹೊರಸೂಸಲ್ಲ, ಬೆಂಕಿಯ ಉಂಡೆಗಳಾಗಿ ಕಾಣುತ್ತೆ. ಇದ್ದಿಲು ಜ್ವಾಲೆ ಬರಲ್ಲ ಇದರಲ್ಲಿ. ನೀವೇ ಇದನ್ನ ಪ್ರಯೋಗ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಇದ್ದಿಲು ಇದ್ರೆ ಸ್ವಲ್ಪ ಬರುತ್ತೆ, ಅದು ಜ್ವಾಲೆ ತುಂಬಾ ಬರಲ್ಲ. ನೀವು ಅದನ್ನ ತುಂಬಾ ಬೆಂಕಿ ಹಾಕಿದ್ರೆ, ಅದಕ್ಕೆ ಏನಾದ್ರು ಸೀಮೆಎಣ್ಣೆ ಏನಾರು ಹಾಕಿದ್ರೆ ಅದರಿಂದ ಜ್ವಾಲೆ ಬರುತ್ತೆ ಹೊರತು ಅದರ ನ್ಯಾಚುರಲ್
ಕ್ಯಾರೆಕ್ಟರ್ ಏನಂದರೆ ಜ್ವಾಲೆ ಹೊರಸೂಸಲ್ಲ. ಆದರೆ ಕ್ಯಾಂಡಲ್, ಮೇಣದ ಬತ್ತಿಗೆ ಬೆಂಕಿ ಹಚ್ಚಿ ಅದು ಜ್ವಾಲೆ ಮೇಲಕ್ಕೆ ಕಂಡು ಬರುತ್ತೆ. ಕರ್ಪೂರ, ಕ್ಯಾಂಫರ್ ಅಂದರೆ ಕರ್ಪೂರನೂ ಅಷ್ಟೇ, ಅದು ಜ್ವಾಲೆಯನ್ನು ಹೊರಸೂಸುತ್ತೆ. ಮೆಗ್ನೀಷಿಯಂ ತಂತಿ, ಇದು ಅಷ್ಟೇ, ಬೆಂಕಿ ಹಚ್ಚಿದ್ರೆ ಇದರಿಂದನೂ ಸಹ ಜ್ವಾಲೆ ಬರುತ್ತೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ನಾಟ್ ಫಾರ್ಮಿಂಗ್ ಫ್ಲೇಮ್, ಜ್ವಾಲೆಯನ್ನು ಹೊರಸೂಸದ ವಸ್ತು ಚಾರ್ಕೋಲ್. See the next question. Explosion can also take place in crackers is by. ಸ್ಫೋಟಕ ಅಂದರೆ ಇಲ್ಲಿ ಪಟಾಕಿಗಳಲ್ಲಿ ಸ್ಫೋಟಕ ಸಂಭವಿಸುತ್ತೆ ಅಂದರೆ ಯಾವ ಕಾರಣಕ್ಕೆ? ಎಕ್ಸ್ಪ್ಲೋಷನ್ ಕೆನ್ ಆಲ್ಸೋ ಟೇಕ್ಸ್ ಪ್ಲೇಸ್ ಇನ್ ಕ್ರ್ಯಾಕರ್ಸ್ ಈಸ್ ಬೈ. ಪಟಾಕಿಗಳಲ್ಲಿ ಸ್ಫೋಟಕಗಳು ಕಂಡುಬರುವುದು ಯಾವ ಕಾರಣಕ್ಕೆ ಅಂತ. ಇದ್ದಕ್ಕಿದ್ದಂಗೆ ಪಟಾಕಿ ಇಟ್ಟಿರ್ತೀರ ಮನೇಲಿ, ಏನಾದ್ರು ಬಿಸಿಲು ಜಾಸ್ತಿ ಆದರೆ, ತಾಪಮಾನ ಜಾಸ್ತಿ ಆದರೆ, ಅಥವಾ ಅದರಲ್ಲಿ ಒತ್ತಡ ಜಾಸ್ತಿ ಆದರೆ ಅದೇ ಸಿಡಿದೋಗುತ್ತೆ. ಅದಕ್ಕೇನು ಬೆಂಕಿ ಹಚ್ಚೋದೇ ಬೇಕಾಗಿಲ್ಲ ನಾವು. ಹೇಗೆ ಸಿಡಿಯುತ್ತೆ, ಸಿಡಿಯೋದಕ್ಕೆ ಏನು ಕಾರಣ ಅಂತ. ಆಪ್ಷನ್ ಎ ಟೆಂಪರೇಚರ್, ಉಷ್ಣತೆ. ಆಪ್ಷನ್ ಬಿ ಕಂಪ್ರೆಷನ್, ಒತ್ತಡ, ಸಂಕುಚಿತ. ಆಪ್ಷನ್ ಸಿ ಪ್ರೆಷರ್, ಒತ್ತಡ. ಆಪ್ಷನ್ ಡಿ ನನ್ ಆಫ್ ದಿಸ್. ಇಲ್ಲಿ ಆನ್ಸರು ಆಪ್ಷನ್ ಸಿ. ಒತ್ತಡಕ್ಕೆ ಒಳಗಾದರೆ, ಒಂದ್ರ ಮೇಲೆ ಒಂದು ಪಟಾಕಿಗಳನ್ನು ಜೋಡಿಸಿ ಅದರ ಮೇಲೆ ಪ್ರೆಷರನ್ನು ಹಾಕಿದ್ರೆ, ಒತ್ತಡವನ್ನು ಹಾಕಿದ್ರೆ ಅದು ಸ್ಫೋಟಗೊಳ್ಳುತ್ತೆ. ಒತ್ತಡದಿಂದ ಪಟಾಕಿಗಳು ಸಾಮಾನ್ಯವಾಗಿ ಸ್ಫೋಟಗೊಳ್ಳುತ್ತವೆ. ಇದಿಷ್ಟು ನಾವು ಈ ಕ್ಲಾಸ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು, ಬಹು ಆಯ್ಕೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕ್ವಶನ್ಸ್ ಇದೆ, ಇನ್ನೂ ಕ್ವಶನ್ಸನ್ನು ತೆಗೆದಿದ್ದೀನಿ ಇದೇ ರೀತಿ CET ಯೂಸ್ಫುಲ್ ಆಗೋದು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ MCQ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಯಾರು ಸೈನ್ಸ್ ಕಷ್ಟ ಅಂತಿರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.